ಅಲೈಕುಂ. ಈ ಒಂದು 79ನೇ ಸ್ವತಂತ್ರ ದಿನೋತ್ಸವದಂದು ನನ್ನ ಮತ್ತು ನನ್ನ ಗೆಳೆಯಾದ ಇಬ್ರಾಹಿಂ ಸಾಬ್ನ ಕರೆದು ನಮಗೆ ಇಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಅಜೀಜ್, ನನ್ನ ತಮ್ಮನಾದ ಅಜೀಜ್ಗೂ ಹಾಗೂ ಈ ಸ್ಕೂಲ್ ಸ್ಟಾಫ್ಗೂ ಎಲ್ಲರಿಗೂ ನನ್ನ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕ ವಂದನೆಗಳು. ನಾನು ಬೇರೆ ಕಡೆ ಕನ್ನಡ समझ में आता ना सब लोगों को? वेरी नाइस, वेरी नाइस. अम्मा आपको माँ आता ना? कन्नड़ बात कर सकते हो ना? कई कब बोले तो मुझे बात माइक लिए तो कन्नड़ आ जाता. वो वैसा आदत गिरा. ಒನ್ಸ್ ಅಗೇನ್ ಇನ್ನೊಂದ್ಸಲ ಎಲ್ಲರಿಗೂ 79ನೇ ಸ್ವತಂತ್ರ ದಿನ ಆಚರಣೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನಾನು ಎರಡೇ ಮಾತು ಹೇಳಿ ನಾನು ಇಲ್ಲಿಂದ ಹೋಗ್ತೀನಿ. ಬೇರೆ 3-4 ಪ್ರೋಗ್ರಾಮ್ ಇದೆ, ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರ್ದು. ಅಮ್ಮ, ವಿದ್ಯೆ ಅನ್ನೋದು ನಾನು ಈ ವಯಸ್ಸಿನಲ್ಲಿ ಈ ಮಕ್ಕಳಿಗೆ ಹೇಳಿದರೆ ಅದು ಅರ್ಥ ಆಗಲ್ಲ. ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ವಿದ್ಯೆ ಎಂಬುದು ಒಂದು ವಜ್ರ ಆಯುಧ ಇದ್ದಂತೆ. ವಜ್ರ ಆಯುಧ ಅಂದರೆ ನಮ್ಮ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ವಜ್ರ ಆಯುಧನ ಕೈಯಲ್ಲಿ ಇಟ್ಕೊಂಡ್ರೆ ಎಂಥ ರಾಕ್ಷಸನಾದರೂ ಕೊಲ್ಬೋದು. ವಿದ್ಯೆ ಎಂಬುದು ನಮ್ಮಲ್ಲಿ ಇದ್ದರೆ, ವಿದ್ಯೆ ಇದ್ದಾಗ ಮಾತ್ರ ನಮಗೆ ಜ್ಞಾನ ಬರ್ತದೆ. ಜ್ಞಾನ ಇದ್ದಾಗ ಮಾತ್ರ ನಮ್ಮ ಈ ಪ್ರಪಂಚದಲ್ಲಿ ನಾವು ಬದುಕಲಿಕ್ಕೆ ಆಗ್ತದೆ. ನಿಮಗೆ ಎಷ್ಟೇ ಕಷ್ಟ ಬಂದರೂ, ಏನೇ ಕಷ್ಟಗಳು ಬಂದರೂ ನೀವು ಹುಡುಗರನ್ನ ಓದಿಸೋದು ಮಾತ್ರ ಬಿಡಬೇಡಿ. ಬಚ್ಚೆ, ನಿಮ್ಗೆ ಎಲ್ಲರಿಗೂ ಕನ್ನಡ ಬರ್ತದೆ ಅಂತ ಹೇಳಿ ಇದ್ರಲ್ಲಪ್ಪ, ಬರ್ತದ? ಮತ್ತೆ ನಾನು ಮಾತಾಡ್ತಾ ಇರುವಾಗ ನೀವೆಲ್ಲರೂ ಸೈಲೆಂಟ್ ಇರ್ಬೇಕಲ್ಲಪ್ಪ, ಸೈಲೆಂಟ್ ಇರ್ಬೇಕಲ್ಲ. ನಿಮ್ ಪೇರೆಂಟ್ಸ್ ಬಂದಾರಲ್ಲ, ನಮ್ಮ ಮಾತು ಅವ್ರು ಕೇಳ್ಬೇಕಲ್ಲ. ನೀವೇನ್ ದಿನ ಜೊತೆಯಲ್ಲಿ ಇರ್ತೀರಿ, ನೀವು ಆಮೇಲೆ ಕೂಡ ಮಾತಾಡ್ಕೋಬಹುದು. ಓಕೆನಾ ಅಮ್ಮ? ವಿದ್ಯೆ ಎಂಬುದು ಮನುಷ್ಯರಿಗೆ ಎಷ್ಟು ಮುಖ್ಯ ಎಂಬುದಂದ್ರೆ, ಇವತ್ತಿನ ಪ್ರಪಂಚ ಆಳ್ತಾ ಇರೋದೇ ಜ್ಞಾನ. ಜ್ಞಾನ ಯಾರಿಗಿರ್ತದೆ ಅವನೇ ಬದುಕಕ್ಕೆ ಸಾಧ್ಯ. ಇವತ್ತಿನ ಕಾಂಪಿಟೇಷನ್ನಲ್ಲಿ ನಾವು ಓದೋದ್ನಲ್ಲಿ 35-40% ಬಂದರೆ ಯಾವಾಗ ಪಾಸ್ ಆದೇ ಸಾಕು ಅಂತಿದ್ವಿ. SSLC-ನಲ್ಲಿ ನಂದು ಬರೀ 56%, ಡಿಗ್ರಿನಲ್ಲಿ 65% ಅಷ್ಟೇ. PUC-ನಲ್ಲಿ ಕೂಡ ಅಷ್ಟೇ, 70 ಎಲ್ಲಿ ಕ್ರಾಸ್ ಆಗಿಲ್ಲ. ಇವತ್ತಿನ ಹುಡುಗರು ಕಾಂಪಿಟೇಷನ್ ನೋಡಿದರೆ ಎಲ್ಲರೂ 90, 95, 90, 95. ಬಟ್ ಅವರಿಗೆ ಇನ್ನೂ ಹೆಚ್ಚು, ಯಾಕಂದರೆ ಇವತ್ತಿನ ಕಾಂಪಿಟೇಷನ್ನಲ್ಲಿ ಯಾರನ್ನಾಗಲಿ 90 ಮೇಲೇ ಇದ್ದಾರೆ. ಅವರಿಗೆ ಪ್ರಪಂಚ ಜ್ಞಾನನೂ ಕೊಡಿಸ್ಬೇಕು. ಅದು ಪೇರೆಂಟ್ಸ್ ಮೇಲಿರೋ ದೊಡ್ಡ ಜವಾಬ್ದಾರಿ. ವಿದ್ಯೆ ಒಂದೇ ಅಲ್ಲ, ವಿದ್ಯೆ ಜೊತೆಗೆ ಪ್ರಪಂಚ ಜ್ಞಾನನೂ ಕೊಡಿಸ್ರಿ. ಮಕ್ಕಳ ಜೊತೆಗೆ ಕನೀಸ ನೀವು ಶಾಲೆಯಿಂದ ಬಂದ್ಮೇಲೆ ಒಂದು ತಾಸಾದರೂ ಅವ್ರ ಹತ್ರ ಸ್ಪೆಂಡ್ ಮಾಡ್ರಿ. ನಿಮಗೆ ಅವನಿಗೆ ಪ್ರೀತಿ ಬೆಳೆಸ್ಕೊಳ್ಳಿ. ಬಂದ ಅವನ್ನ ತಿನ್ಸಿದ್ರಿ, ಮಲಗಿಸಿದ್ರಿ, ಹಂಗ ಬಿಡಬೇಡ್ರಿ ದಯಮಾಡಿ. ಎಲ್ಲ ಪೇರೆಂಟ್ಸ್ ಈಗ ಅದೇ ಥರ ಇದ್ದಾರೆ. ನನ್ನ ಮಗು ಚೆನ್ನಾಗಿ ಓದಬೇಕು, ಬುದ್ಧಿವಂತ ಆಗಬೇಕು ಅನ್ನೋದು. ಮತ್ತೊಮ್ಮೆ ನಾನು ಇನ್ನೊಂದು ಮಾತು ಹೇಳ್ತಾ, ಎಷ್ಟೇ ಕಷ್ಟ ಬಂದರೂ ಏನೇ ಆಗಲಿ ಮಗುನ ಶಾಲೆಯಿಂದ ಬಿಡಿಸ್ಬೇಡ್ರಿ. ಅದೇ ಅವ್ರಿಗೆ ಆಯ್ದ, ಅದೇ ಜೀವನ. ವಿದ್ಯೆ ಯಾರು ಕಸ್ಕೊಳ್ಳೋಕ್ಕಾಗ್ಲಾರ್ದಂಥ ವಸ್ತು ಪ್ರಪಂಚದಲ್ಲಿ ಏನಾದರೂ ಇದ್ರೆ ವಿದ್ಯೆ ಒಂದೇ. ನಾವು ಕುಣಿಗೆ ಹೋದಾಗ ಮಾತ್ರ ನಮ್ಮ ಜೊತೆಗೆ, ಅಲ್ಲಿನೂ ನಮ್ಮ ಜೊತೆಗೆ ಬರ್ತದೆ. ದಯಮಾಡಿ ವಿದ್ಯೆಗೆ ಪ್ರೋತ್ಸಾಹ ಮಾಡ್ರಿ. ನಮ್ಮ ಅಜೀಜ್ ನಿಜವಾಗ್ಲೂ ನನಗೆ ಇಂಥ ಒಂದು ಅಂದರೆ ಸ್ಕೂಲ್ ನಡೆಸಬೇಕು ಅಂಬೋದು ಅಷ್ಟು ಈಸಿ ಅಲ್ಲ. ಸ್ಕೂಲ್ ನಡೆಸೋದ್ರ ಜೊತೆಗೆ ಆತಗೆ ಪ್ರಾಫಿಟ್ ಆಯಿತೋ ಲಾಸ್ ಆಯಿತೋ ನಾನು ಮಾತಾಡಲ್ಲ ಇದರಿಂದ. ಬಟ್ ಈ ವಿದ್ಯೆ ಕಲಿಸೋದಂದರೆ ದೇಶ ಕಟ್ಟೋ ಕೆಲಸ ಮಾಡ್ತಿದ್ದಾನೆ. ನಾವು ಏನು ಬ್ರಿಟಿಷರ ಹತ್ರ ಹೋರಾಡಿ ಸ್ವತಂತ್ರ ಏನು ತಂದ್ಕೊಂಡಿವಲ್ಲ, ಆಮೇಲೆ ನಮ್ಮ ದೇಶ ಒಂದೊಂದು ಸ್ಟೆಪ್ಪು ಉನ್ನತವಾಗಿ ಬರ್ತಾ ಇದೆ. ಅದಕ್ಕೆಲ್ಲ ಮೇನ್ ಕಾರಣ ಏನಂದರೆ, ಇಂಥ ವಿದ್ಯಾಸಂಸ್ಥೆಗಳು ಹುಟ್ಟುಕೊಂಡ ಮೇಲೇ ಎಜುಕೇಷನ್. ಅವಾಗ ಮೊದಲು 100 ಜನರಲ್ಲಿ 10-15 ಜನ ಓದ್ತಿದ್ರು. ಸ್ವತಂತ್ರ ಬಂದಾಗ ಎಲ್ಲರೂ ಆ ಕೆಲಸ ಈ ಕೆಲಸ ಅಂತ. ಈಗ ಹಂಗಲ್ಲ.
ಕಂಪಲ್ಸರಿ ಮ್ಯಾಂಡೇಟ್ರಿ ವಿದ್ಯೆ ಇರಲೇಬೇಕು ಅಂಬೋದು, ಎಲ್ಲರಿಗೂ ವಿದ್ಯೆ ಸಿಗಬೇಕು ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಾನೂನೇ ಮಾಡಿದೆ. ನಮ್ಮ ಹಕ್ಕು ವಿದ್ಯೆದು. ಅದರಲ್ಲಿ ನೀವು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸ್ತಾ ಇದ್ದೀರಂದರೆ ಇನ್ನೂ ತುಂಬ ಖುಷಿ. ಗೌರ್ಮೆಂಟ್ ಸ್ಕೂಲ್ ಕಡಿಮೆ ಅಂತಲ್ಲ, ನನ್ನ ವಾರ್ಡ್ನಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ನಾನು ಅವ್ರಿಗೆ ಎಲ್ಲ ಥರದ ಸವಲತ್ತನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ನೀವು ನಗ್ಬೋದು, ನಾನು ಒಂದು ಹೇಳ್ತೀನಿ, ನಾನು ಎರಡೇ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಗೋಲಿ, ಬಗರಿ, ವಾಲಿಬಾಲು, ಬಾಸ್ಕೆಟ್ಬಾಲ್ ಏನೇನು ಆಟದ್ದು ಮೊದಲು ಏನೇನು ನಾವು ಆಡ್ತಿದ್ದೀವೋ ಅವೆಲ್ಲ ಕೊಡಿಸಿದ್ದೀನಿ. ಪ್ಲಸ್ ಈಗ ಆಧುನಿಕ ಯುಗದಲ್ಲಿ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು ಏನೇನು ಬೇಕೋ ಅವೆಲ್ಲ ಕೊಡಿಸಿದ್ದೀನಿ. ನಮ್ಮ ಗೌರ್ಮೆಂಟ್ ಮಕ್ಕಳು ಕೂಡ ನಿಮ್ಮ ಹಾಗೆ ಟೈ, ಬೆಲ್ಟು ಏನು ಬೇಕೋ ಅದನ್ನು ಕೂಡ ಈಗ ಎಲ್ಲರಿಗೆ ಐ ಡಿ ಕಾರ್ಡ್ ಕೂಡ ಮಾಡಿಸಿದ್ದೀನಿ. ನಮ್ಮ ಗೌರ್ಮೆಂಟ್ ಹುಡುಗರು ಕೂಡ ನಿಮ್ಮ ಶಾಲೆ ಹುಡುಗರ ಥರ ಕಾಣಬೇಕು ಅಂತೇಳಿ. ನನಗೆ ವಿದ್ಯೆ ಅಂದರೆ ಭಾಳ ಇಷ್ಟ. ಮನುಷ್ಯನಿಗೆ ಏನು ಕೊಟ್ಟರು ನಡೀತೈತೆ, ಏನು ಬಿಟ್ಟರು ನಡೀತೈತೆ. ವಿದ್ಯೆ ಇದ್ರೆ ಸಾಕು, ಅವನು ಯಾರಿಗೂ ತಲೆಬಾಗೋ ಅವಶ್ಯಕತೆ ಇಲ್ಲ. ವಿದ್ಯೆಯಿಂದ ಜ್ಞಾನ ಬೆಳೀತದೆ, ಜ್ಞಾನದಿಂದ ಅವನು ಬೆಳೀತಾನೆ, ನಮ್ಮ ಕುಟುಂಬ ಬೆಳೀತೈತೆ, ನಮ್ಮ ದೇಶ ಬೆಳೀತದೆ. ನನಗೂ ಇಲ್ಲಿ ಕರೆದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೂ ಇಲ್ಲಿ ಕರೆದು ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನನ್ನ ಸೋದರಾದ ಅಜೀಜ್ ಅವ್ರಿಗೂ ಮತ್ತು ಈ ನಮ್ಮ ರೇಯಾನ್ ಸ್ಕೂಲ್ ಸ್ಟಾಫು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ನಿಮಗೆಲ್ಲರಿಗೂ ಇನ್ನೊಮ್ಮೆ 79ನೇ ಸ್ವಾತಂತ್ರ್ಯದ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ಒಂದೇ ಒಂದೇ. ಆಲ್ ದ ಬೆಸ್ಟ್. ಸ್ವಲ್ಪ ಜನ ಅಚ್ಚೆ ಪಡ್ಲೇನ, ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು. ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿ ನಮ್ಮ ಟೀಚರ್ಸು ಎಲ್ಲರಿಗೂ ನಿಮ್ಗೆ ಹೇಳ್ತಾರೆ, ಅದನ್ನು ನೀವು ತಿಳ್ಕೊಳ್ರಿ. ಥ್ಯಾಂಕ್ ಯು ವೆರಿ ಮಚ್. Thank you so much for your beautiful words for our future children. Thank you, sir. Thank you. Clap everyone. To keep on clapping always.